ಪ್ರತಿ ಮಂಗಳವಾರ ಬೆಳಿಗ್ಗೆ ದೇವಸ್ಥಾನದಲ್ಲೇ ಇರ್ತೀಯಾ? ಇರ್ಲೇಬೇಕಲ್ವಮ್ಮ. ಒಳ್ಳೇದಾಗುತ್ತೆ ಬಿಡು. ನೀನೇ ಕೂತ್ಬಿಡೆ ಗರ್ಭಗೂಡಿನಲ್ಲಿ ಅಮ್ಮನವ್ರ ಪಕ್ಕ ಮಿನಿ ಅಮ್ಮನವ್ರ ಥರ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಕೆಲ್ಸಕ್ಕೆ ಯಾಕೆ ಬರಕ್ಕೆ ಹೋಗ್ತೀಯಾ? ಇಷ್ಟೊತ್ತು ಮಾಡಿದ್ದೆ ಅದನ್ನ. ದೇವಸ್ಥಾನದಲ್ಲಿ ಕೂತಿದ್ದಕ್ಕೆ ರೇಷ್ಮೆ ಸೀರೆ ಹೊದಿಸಿದ್ರು. ಹೊದಿಸ್ಬಿಡ್ತಾರೆ. ದೇವಸ್ಥಾನ ಟ್ರಸ್ಟಿ ನೋಡು ನೀನು. ನಿಜ ಹೇಳ, ಎಲ್ಲಿಂದ ಎತ್ಕೊಂಬಂದೆ? ನಾನು ಇಂಥದ್ದು ಬೇಕು ಅಂತ ಕೇಳಲ್ಲ, ಬೇಡಲ್ಲ. ಕೊಡೋರು ಕೊಡ್ತಾರೆ, ನಾನು ಬೇಡ ಅಂತ ಹೇಳಲ್ಲ. ಅಯ್ಯ ತಗಿ, ಕೇಳ್ದೆ ಹೋದ್ರೆ ಏನು ಸಿಗಲ್ಲ ಈಗಿನ ಕಾಲದಲ್ಲಿ. ತಾಯಿ ಹಾಲೇ ಉಣ್ಸಲ್ಲ, ಮಗು ಅಳ್ದೇ ಇದ್ರೆ. ಆಗ ಲೋಟ ತೊಳಿ ಹೋಗು, ಮಾತು ಕಮ್ಮಿ ಮಾಡು. ಹೇಳಿ, ಒಡವೆಗಳನ್ನ ಎಲ್ಲಿಟ್ಟಿದ್ಯೋ? ನಾನು ಕದ್ದಿಲ್ಲ ಅಷ್ಟೇ, ಅದರ ಅವಶ್ಯಕತೆ ನನಗಿಲ್ಲ. ಅದ್ಯೋದು ಕದ್ಬಿಟ್ಟು ಕದ್ದಿಲ್ಲ ಕದ್ದಿಲ್ಲ ಅಂತ ವಾದ ಮಾಡ್ತೀಯ? ಕಳ್ಳಿ! ಮನುಷ್ಯತ್ವ ಇಲ್ವೇನಪ್ಪ ನಿಮ್ಗೆ? ನಾಶ ಆಗೋಗ್ತೀವಿ ನಾವು ಇವ್ರಿಗೆ ಶಿಕ್ಷೆ ಕೊಟ್ರೆ. ಕಳ್ರಿಗೆ ಶಿಕ್ಷೆ ಕೊಟ್ರೆ ನಾಶ ಆಗೋದಿಲ್ಲ, ಬುದ್ಧಿ ಬರುತ್ತೆ ಅವಳಿಗೆ. ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಒಳಗಡೆ ಹೋಗಿ ಇನ್ನೊಂದ್ಸಲ ನೋಡಿ. ಅಲ್ಲಿಲ್ಲ, ಅದಕ್ಕೆ ಅವಳು ಬಾಯಿ ಬಿಡಿಸ್ತಿರೋದು. ಪಾರ್ವತಿ, ಕಷ್ಟಪಟ್ಟು ದುಡ್ದು ದೇವಿಗೆ ಅಂತ ಮಾಡಿಸಿಟ್ಟು ಒಡವೆಗಳದು. ನನಗೆ ಆದ್ರೆ ಬೆಲೆ ಮುಖ್ಯ ಅಲ್ಲ, ಒಡವೆಗಳು ಬೇಕು ಅಷ್ಟೇ. ನನಗೆ ಒಡವೆ ಅಂದ್ರೆ ಹುಚ್ಚು. ಚೆನ್ನಾಗಿದೆ ನಿಮ್ ಕಲ್ಪನೆ. ಅಪವಾದ ಕೃಷ್ಣನ್ನೂ ಬಿಡ್ಲಿಲ್ವಂತೆ. ದೈವಾಂಶ ಸಂಭೂತೆ. ಹಾಗೆ ಅಂದ್ಕೊಳ್ಳಿ. ತಲ ಹೊರಟೆ ನಿಲ್ಲೆ ಒಂಟಿ ಕಾಲ್ನಲ್ಲಿ. ನೋವಿಗೆ ಸತ್ಯ ಈಚೆ ಬರುತ್ತೆ. ನೀನು ಕದ್ದಿಲ್ಲ ಅಂತಾದ್ರೆ ನಿಲ್ಲೆ ನೋಡೋಣ ಒಂಟಿ ಕಾಲ್ನಲ್ಲಿ. ನಡಿಯ ಪಾರ್ವತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ರೀ, ಜಗದೀಶ್ವರಿ ಯಾವ ತಪ್ಪು ಮಾಡಿಲ್ಲ ರೀ, ಅವಳಿಗೆ ಹಿಂಸೆ ಕೊಡ್ಬೇಡ್ರಿ. ಅಯ್ಯ ತಗಿ, ನಿನಗೆ ಜಗದೀಶ್ವರಿ ಮೇಲೆ ನಂಬಿಕೆನಾ, ನನ್ನ ಮೇಲೆ ನಂಬಿಕೆನಾ? ಒಂಟಿ ಕಾಲ್ನಲ್ಲಿ ನಿಂತಿದ್ದಾಳೆ, ಸಂಜೆ ಅಷ್ಟೊಳಗಡೆ ಬಾಯಿ ಬಿಡ್ತಾಳೆ. ನಡಿ. ನಿನಗಿದು ಶಿಕ್ಷೆ ಅಂತ ಅನ್ನಿಸ್ಬಹುದು, ಆದ್ರೆ ಬೇರೆ ದೃಷ್ಟಿಲಿ ನೋಡು. ಏನ್ ದೃಷ್ಟಿ ಅಮ್ಮ? ನಿಮ್ ತಂದೆ ಮುಖಕ್ಕೆ ನೀರೆರ್ಚಿದ್ದು ಅಭಿಷೇಕ ಅನ್ಕೊಂಡೆ, ದೀಪ ಹಿಡ್ದಿದ್ದು ಮಂಗಳಾರತಿ ಅನ್ಕೊಂಡೆ. ಕ್ಷಮಿಸ್ಬೇಡಮ್ಮ, ಸಮಸ್ಯೆ ಎಲ್ಲಿ ಶುರುವಾಗಿದ್ಯೋ ಅಲ್ಲೇ ಪರಿಹಾರ ಹುಡುಕ್ಬೇಕು ಅಂತ ನೀನಂದೆ. ಚಿಕ್ಕಪ್ಪ ಚಿಕ್ಕಮ್ಮ ಜೈಲಲ್ಲಿರೋ ಕಾರಣ ಮಂದಾಕಿನಿಯವ್ರ ಹತ್ರ ಒಡವೆ ತಗೊಂಡಿದ್ರಿಂದ. ಅದಕ್ಕೆ ಅಪ್ಪಂಗೆ ಗೊತ್ತಾಗ್ದೆ ಅವ್ರಿಗೆ ಒಡವೆ ಕೊಟ್ಟೆ. ಕೆಲಸದವಳು ಮುಂದೆ ನಾನು ಅಪರಾಧಿ ಆದ್ಮೇಲೆ ಕದಿಯೋ ಬುದ್ಧಿ ಯಾಕೆ ಬಂತು ನಿನ್ಗೆ? ಚಿಕ್ಕಪ್ಪ ಬಿಡುಗಡೆ ಆಗ್ಲಿ ಅಂತ ತಗೊಂಡೋಗಿ ಕೊಟ್ಟೆ. ಆ ಮಂದಾಕಿನಿ ಕೇಶವನಾಥ ಒಂದೇ ಗುಂಪು. ಅವಳು ಕೈ ತಗೊಂಡು ಹೋಗಿ ಒಡವೆ ಕೊಟ್ಟಿದೀಯಲ್ಲ, ನೀನು ಒಡವೆ ಕೊಟ್ಟೇ ಇಲ್ಲ ಅಂತ ಆ ಮಂದಾಕಿನಿ ಕೈ ಕೊಟ್ರೆ? ನಿಮ್ ಸ್ನೇಹಿತ ನಾಗರಾಜಯ್ಯನ್ ನಂಬ್ಕೊಂಡು ನಿಮ್ ತಮ್ಮನ್ನ ಬಿಡ್ಸಕ್ಕೋಸ್ಕರ 60,000 ಲಂಚ ಕೊಡಕ್ ಹೊರಟಿದ್ರಲ್ಲ, ಅವರು ದುಡ್ಡು ತಗೊಂಡು ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ? ಅವನು ಯಾಕೆ ಹಂಗ್ ಮಾಡ್ತಾನೆ? ಲಂಚ ತಗೊಳಕ್ ಮುಂದಾದವರು ಮೋಸ ಮಾಡಲ್ಲ ಅಂತ ಏನ್ ಖಾತ್ರಿ? ನಿನಗೇನೆ ನಾನು ಉತ್ತರ ಕೊಡೋದು? ಕೊಡ್ಬೇಕು ಉತ್ತರ. ನಿರಪರಾಧಿನ ಅಪರಾಧಿ ಅಂದು ಒಂಟಿ ಕಾಲಲ್ಲಿ ನಿಲ್ಸಿದ್ದೀರಿ. ಅಯ್ಯರೇ, ಮಂದಾಕಿನಿ ಕೇಸ್ ವಾಪಸ್ ತಗೊಂಡ್ಲು. ಮಾಬಲ ಮನೆಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಳಿಸು ಕಾಲು ಕೆಳಗೆ. ದೇವಿ, ಇವಳು ತಿನ್ನೋದಕ್ಕೇನಾದ್ರೂ ಕೊಡು.